ಬೆಂಗಳೂರಿನಲ್ಲಿ ಕಿಲ್ಲರ್ ಟ್ಯಾಂಕರ್ಗೆ ವ್ಯಕ್ತಿಯ ಬಲಿಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಬೆಟ್ಟದಾಸನಪುರದ ಬಳಿ ಆಗಿರುವಂಥ ಘಟನೆ ಇದೆ. ಈ ಅವಘಡದಲ್ಲಿ 36 ವರ್ಷದ ಶಿವಕುಮಾರ್ ಮೃತಪಟ್ಟಿದ್ದಾರೆ. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪತ್ನಿಗೆ ಫೋನ್ ಮಾಡಿ ಅಪಘಾತದ ಬಗ್ಗೆ ಅಲ್ಲಿರುವಂಥ ಜನ ಮಾಹಿತಿಯನ್ನು ಕೊಡ್ತಾರೆ. ಹೊಟ್ಟೆ ಮತ್ತು ಎದೆ ಮೇಲೆ ಚಕ್ರ ಹರಿದು ಸ್ಥಳದಲ್ಲಿ ಆತ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಕಿಲ್ಲರ್ ಟ್ಯಾಂಕರ್ಗೆ ಮತ್ತೊಂದು ವ್ಯಕ್ತಿಯ ಬಲಿ. ಎಲೆಕ್ಟ್ರಾನಿಕ್ ಸಿಟಿ ಬೆಟ್ಟದಾಸನಪುರದಲ್ಲಿ ಆಗಿರುವಂಥ ಘಟನೆ ಇದು. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. 36 ವರ್ಷ ಈತನಿಗೆ ಶಿವಕುಮಾರ್ ಅಂತೇಳಿ. ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ರಸ್ತೆ ಬದಿಯಲ್ಲಿದ್ದವನ ಮೇಲೆ ಆ ಟ್ಯಾಂಕರ್ ವಾಹನ ಹರಿದಿದೆ. ಹೊಟ್ಟೆ ಮತ್ತು ಎದೆ ಮೇಲೆ ಚಕ್ರ ಹರಿದು ಸ್ಥಳದಲ್ಲಿ ಆತ ಸ್ಪಾಟಲ್ಲೇ ಹೋಗಿದ್ದಾನೆ. ಈ ರೀತಿಯ ನಿರ್ಲಕ್ಷ್ಯ ಚಾಲಕರದು. 36 ವರ್ಷ ಪಾಪ ಈತನಿಗೆ. ಅಲ್ಲಿರುವಂಥ ಜನ ನೋಡಿ ಪತ್ನಿಗೆ ಕಾಲ್ ಮಾಡಿ ಮಾಹಿತಿಯನ್ನು ನೀಡ್ತಾರೆ. ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ಇದು. ಈಗ ನ್ಯಾಯ ಕೊಡಿಸುವಂತೆ ಮೃತನ ಪತ್ನಿ ಆಗ್ರಹಿಸ್ತಾ ಇದ್ದಾರೆ. ಸೊ ನೋಡಿ, ಪಾಪ ಗಂಡನೇ ಮನೆಗೆ ಆಧಾರವಾಗಿದ್ದ, ಬಟ್ ಈ ರೀತಿಯಾಗಿ ಟ್ಯಾಂಕರ್ ಬಲಿ ಪಡೆದಿರುವಂಥದ್ದು. ಇದಕ್ಕೆ ಹೊಣೆ ಯಾರು? ಈಗ ಅವರೇ ದುಡ್ದು ತಿನ್ಸೋದು ನನಗೆ. ಬೆಳಗ್ಗೆ ನನಗೆ ಅವ್ರು ಬಿಟ್ಟರೆ ಯಾರು ಇಲ್ಲ ಅಲ್ಲಿ. ಚೆನ್ನಾಗಿದ್ರು ಬೆಳಗ್ಗೆ ಆಚೆ ಹೋಗಿ ಬರ್ತೀರಂತ ಹೋಗಿರೋದವರು. ಮತ್ತೆ ವಾಪಸ್ ಬಂದಿಲ್ಲ. ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಕುಡ್ಬಿಟ್ಟು ಮಲಗಿದ್ದಾರೆ ಅಂತ. ಅಲ್ಲಿಗೆ ಹೋದ್ಮೇಲೆ ಅವರೆಲ್ಲ ಇಲ್ಲ ಗಾಡಿ ಹಚ್ಬಿಟ್ಟಿರೋದು ಟ್ಯಾಂಕರ್ ಅಂತ ಹೇಳಿದ್ರು. ಆಮೇಲೆ ಸರ್ ಅಲ್ಲಿ ಸತ್ತೋಗ್ಬಿಟ್ಟ ಅಂತ ಹೇಳಿದ್ರು ಸರ್ ನಮಗೆ. ಹಾಂ ಬಂದಿದ್ರು ಸರ್, ನೈಟ್ ಬಂದಿದ್ರು, 11:30ಗೆ ಬಂದಿದ್ರು. ಬಂದು ಮಲಗಿದ್ರು. ಬೆಳಗ್ಗೆನೆ ಎದ್ದು ಇದೆಲ್ಲ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಕಿಲ್ಲರ್ ಟ್ಯಾಂಕರ್ಗೆ ವ್ಯಕ್ತಿಯ ಬಲಿಯಾಗಿದೆ. ಇದಕ್ಕೆ ಹೊಣೆ ಯಾರು ಅಂತೇಳಿ ಹೇಗಾಯಿತು ಈ ಘಟನೆ? ಖಂಡಿತ ಎಂ ಕುಮಾರ್, ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಬೆಟ್ಟದಾಸನಪುರದಲ್ಲಿ ಒಂದು ದುರ್ಘಟನೆ ಸಂಭವಿಸಿರ್ತಕ್ಕಂಥದ್ದು. ಟ್ಯಾಂಕರ್ಗಳ ಹಾವಳಿಗೆ ಮತ್ತೊಂದು ಬಲಿಯಾಗಿದೆ ಅಂತ ಹೇಳ್ಬೋದು. 36 ವರ್ಷದ ಶಿವಕುಮಾರ್ ಯಾರಿದ್ದಾನೆ, ಈತ ಅಂಗಡಿ ಬಳಿ ಕುಳಿತಿದ್ದ. ಅಲ್ಲಿ ಏನೋ ಕುಡಿದಿದ್ದ, ಹಾಗಾಗಿ ರಸ್ತೆಯಲ್ಲಿ ಮಲಗಿದ್ದ ಅಂತ ಹೇಳಿ ಕೂಡ ಈಗ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಸ್ಥಳೀಯರು ಕೇಳೋ ಪ್ರಕಾರ ಆತ ಮನೆಯಿಂದ 1:15ಗೆ ತೆರಳಿ ಅಂಗಡಿಗೆ ಬಂದು ಅಂಗಡಿಯಲ್ಲಿ ಏನೋ ವಸ್ತುವನ್ನ ತೆಗೆದುಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏಕಾಏಕಿ ಬಂದಂತಹ ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ ಆತನ ಮೇಲೆ ಹರಿಯುತ್ತದೆ. ಅದಂತ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಶಿವಕುಮಾರ್ ಮೃತಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಟ್ಯಾಂಕರ್ಗಳ ಹಾವಳಿ ಯಾವ ರೀತಿ ಇದೆ ಅಂತಂದ್ರೆ, ಇಲ್ಲಿಗೆ ಸೆಕೆಂಡ್ಗೆ ಒಂದು ಟ್ಯಾಂಕರ್ ನಂತೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರ್ತಕ್ಕಂಥ ಬೆಟ್ಟದಾಸಪುರದ ಬಳಿ ಸೆಕೆಂಡ್ಗೆ ಒಂದರಂತೆ ಟ್ಯಾಂಕರ್ಗಳು ಹೋರಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಯಾವ್ದು ಲೈಸೆನ್ಸ್ ಇರೋದಿಲ್ಲ, ಪರ್ಮಿಷನ್ ಇರೋದಿಲ್ಲ. ಎಲ್ಲವನ್ನೂ ಕೂಡ ಕಾನೂನು ರೀತಿಯ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಒಂದು ರೀತಿ ಅಕ್ರಮವಾಗಿ ಟ್ಯಾಂಕರ್ಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಬನ್ನಘಟ್ಟ ಪೊಲೀಸರು ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಶವರನ್ನು ಇರಿಸಲಾಗಿದೆ. ಆದ್ರೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಆದ್ರೆ ವಿಪರ್ಯಾಸ ಏನಂತಂದ್ರೆ, ಅನ್ಯ ಕೋಮಿನ ಜೊತೆ ಮದುವೆ ಆಗಿರೋದ್ರಿಂದ, ಅಂದ್ರೆ ಶಿವಕುಮಾರ್ ಒಬ್ಬ ಮುಸ್ಲಿಂ ಹೆಣ್ಣುಮಗಳನ್ನ ಮದುವೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಊರೊಂದು ಪ್ರೀತಿಗೆ 2 ಸಣ್ಣ ಮಕ್ಕಳು ಕೂಡ ಇದಾವೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಜೀವನ ಹೇಗೆ ಅಂತ ಹೇಳಿ ಕೂಡ ಅವರ ಹೆಂಡತಿಯ ಆಕ್ರಂದನ ಒಂದು ರೀತಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬನ್ನಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್, ಟ್ಯಾಂಕರ್ಗಳ ಅವಳಿ ಅಂದ್ಬಿಟ್ಟು ಹೇಳಕ್ಕಾಗಲ್ಲ ಸರ್. ಅವರು ಕುಡಿದ್ಬಿಟ್ಟು ಅವ್ನು ರೋಡಾಗಿ ಮಲ್ಕೊಂಡಿದ್ದ. ನಾನು ಅವ್ರ ಮನೆ ಓನರ್ಗೂ ಫೋನ್ ಮಾಡ್ಬಿಟ್ಟು ಹಿಂಗೆ ಕುಡಿದ್ಬಿಟ್ಟು ಮಲ್ಕೊಂಡವನೇ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಕುಡಿದ್ಬಿಟ್ಟು ಮಲ್ಕೊಂಡಿದ್ದ ಅಂದ್ಬಿಟ್ಟಲ್ಲ ಸರ್ ಹತ್ತಿಸಿದ್ದು. ಅಲ್ಲಿ ಟರ್ನಿಂಗು ಅದು ಕಾಣಿಸೋದು ಇಲ್ಲ ಸರ್. ಟರ್ನಿಂಗಲ್ಲಿ ಗಾಡಿ ಬಂದಿದ್ದಾನೆ, ಅವನು ಮಾಮೂಲಿ ಬರೋದೇ ಬಂದಿದ್ದಾನೆ. ಟರ್ನಿಂಗಲ್ಲಿ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡಿದ್ದಿದ್ದು ಅವನು. ಲೆಫ್ಟ್ ಸೈಡಲ್ಲಿ ಅಂದರೆ ರೋಡ್ಗೆ ಆ ಕಡೆ ಮಲ್ಕೊಂಡವನು, ಈ ಕಡೆ ಗಾಡಿ ಯಾವುದೋ ಹೋಗಿದೆ. ಅವ್ನು ಈ ಕಡೆ ಗಾಡಿ ನೋಡ್ಕೊಂಡು ಹಂಗೆ ಮೂವ್ ಆಗ್ಬಿಟ್ಟಿದ್ದಾನೆ. ಅದು ಗೊತ್ತಾಗಿಲ್ಲ ಅವನಿಗೂ. ಅವ್ನಿಗೆ ಹತ್ಸ್ಬಿಟ್ಟು ಹಿಂಗೆ ಬರೋ ಗಂಟನೂ ಗೊತ್ತಾಗಿಲ್ಲ ಅವನಿಗೂ, ಡ್ರೈವರ್ಗೂ. ಅವ್ನು ನಮ್ಮ ಹತ್ರನೂ ಅದೇ ಹೇಳಿದ್ದು. ಹತ್ಸ್ಬಿಟ್ಟು ಮುಂದಕ್ಕೆ ಹೋಗೋ ಗಂಟ ನಮಗೂ ಗೊತ್ತಾಗಿಲ್ಲ ಅಣ್ಣ, ಆಮೇಲೆ ಗೊತ್ತಾಗಿದ್ದು. ಅವರೆಲ್ಲ ಕಿರ್ಚಿದ್ರು, ಆಮೇಲೆ ಗೊತ್ತಾಯಿತು ಅಂತ ಹೇಳ್ದ ಸರ್. ಟ್ಯಾಂಕರ್ಗಳ ಅವಳಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಸರ್. ಅವರು ಕುಡಿದ್ಬಿಟ್ಟು ಅವ್ನು ರೋಡಾಗಿ ಮಲ್ಕೊಂಡಿದ್ದ. ನಾನು ಅವ್ರ ಮನೆ ಓನರ್ಗೂ ಫೋನ್ ಮಾಡ್ಬಿಟ್ಟು ಹಿಂಗೆ ಕುಡಿದ್ಬಿಟ್ಟು ಮಲ್ಕೊಂಡವನೇ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಕುಡಿದ್ಬಿಟ್ಟು ಮಲ್ಕೊಂಡಿದ್ದ ಅಂದ್ಬಿಟ್ಟಲ್ಲ ಸರ್ ಹತ್ತಿಸಿದ್ದು. ಅಲ್ಲಿ ಟರ್ನಿಂಗು ಅದು ಕಾಣಿಸೋದು ಇಲ್ಲ ಸರ್. ಟರ್ನಿಂಗಲ್ಲಿ ಗಾಡಿ ಬಂದಿದ್ದಾನೆ, ಅವನು ಮಾಮೂಲಿ ಬರೋದೇ ಬಂದಿದ್ದಾನೆ. ಟರ್ನಿಂಗಲ್ಲಿ ಲೆಫ್ಟ್ ಸೈಡಲ್ಲಿ ಮಲ್ಕೊಂಡಿದ್ದಿದ್ದು ಅವನು. ಲೆಫ್ಟ್ ಸೈಡಲ್ಲಿ ಅಂದರೆ ರೋಡ್ಗೆ ಆ ಕಡೆ ಮಲ್ಕೊಂಡವನು, ಈ ಕಡೆ ಗಾಡಿ ಯಾವುದೋ ಹೋಗಿದೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.